Hello students. Let's continue our discussion on assessment of companies. Till now we have finished the discussion about the computation of depreciation of fixed assets and how to arrive at the depreciation calculation. Now the next concept is minimum alternate tax. Okay, so minimum alternate tax means all companies are required to pay minimum alternate tax at the rate of 18.5% of book profits plus surcharge and education cess if the tax liability of the company is less than 18.5% of the book profit. ಅಂದರೆ ಎಲ್ಲ ಕಂಪನೀಸ್ಗೂ ಈ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅನ್ನೋದು ಅಪ್ಲೈ ಆಗುತ್ತೆ. ಏನಿದು ಕಾನ್ಸೆಪ್ಟ್ ಅಂತಂದರೆ, ಎಲ್ಲ ಕಂಪನೀಸ್ದು ಫಸ್ಟು ನಾವು ಬುಕ್ ಪ್ರಾಫಿಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಬುಕ್ ಪ್ರಾಫಿಟ್ಸ್ ಫೈಂಡ್ ಔಟ್ ಮಾಡಿ ಅದ್ರ ಬುಕ್ ಪ್ರಾಫಿಟ್ ಮೇಲೆ 18.5% ಅಷ್ಟು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ನಾವು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ, ಯಾವಾಗ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಇಸ್ ಲೆಸ್ ದ್ಯಾನ್ 18.5% ಆಫ್ ಬುಕ್ ಪ್ರಾಫಿಟ್. ಅಂದರೆ ಬುಕ್ ಟ್ಯಾಕ್ಸ್ ಆನ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆರ್ 18.5% of book profit, whichever is higher will be considered as the tax liability. ಅಂದರೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ನ ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ, ಸೊ ಅದ್ರ ಮೇಲೆ ಫಸ್ಟು ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕು. ಅದಾದಮೇಲೆ ಬುಕ್ ಪ್ರಾಫಿಟ್ಸ್ ಮೇಲೆ 18.5% ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿರೋದನ್ನು ನಾವು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇವೆರಡರಲ್ಲಿ ಯಾವುದು ಹೈಯರ್ ವ್ಯಾಲ್ಯೂ ಇರುತ್ತಲ್ಲ ಅದು ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ ಕಂಪನಿದು. ಓಕೆ, ಸೊ ಇದನ್ನು ನಾವು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಬುಕ್ ಪ್ರಾಫಿಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಅದಕ್ಕೆ ಫಾರ್ಮ್ಯಾಟ್ ಇದೆ, ಅದನ್ನು ಇವಾಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಫಾರ್ಮ್ಯಾಟು. So we shall go through this format. Calculation of book profit. First we need to start with the net profit as per profit and loss account. For that we need to add statutory additions. Statutory additions include income tax paid or payable, reserves and provisions, transfer to general reserve, dividend paid or proposed dividend, losses of subsidiary company and depreciation. Okay, so this is the format, and to that we need to deduct statutory deductions. Okay, so that include amount withdrawn from reserves, exempted incomes, depreciation excluding depreciation on revaluation of assets, brought forward loss or unobserved depreciation, whichever is less. Okay, and the last one is profits eligible under section 80 HHC, 80 HHE and 80 HHF. Okay, so after deducting this we'll arrive at book profit for MAT. Okay, ಸೊ ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಕ್ಕೆ ಇದು ಫಾರ್ಮ್ಯಾಟ್ನ ಫಾಲೋ ಮಾಡಬೇಕು. ಇದು ಸೇಮ್ ನಾವು ಟ್ಯಾಕ್ಸಬಲ್ ಇನ್ಕಮ್ನ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಫಾರ್ಮ್ಯಾಟ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಇರುತ್ತೆ. ಹಾಗೆಯೇ ಇಲ್ಲಿನೂ ಅಷ್ಟೇ ನೆಟ್ ಪ್ರಾಫಿಟಿಂದ ಸ್ಟಾರ್ಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದು ನೆಟ್ ಪ್ರಾಫಿಟ್ ತೊಗೊಂಡು ಅದಕ್ಕೆ ಸ್ಟ್ಯಾಚ್ಯುಟರಿ ಅಡಿಷನ್ಸ್ನ ಮಾಡಬೇಕು. ಅದರಲ್ಲಿ ಏನೇನೆಂದರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆರ್ ಪೇಯಬಲ್, ರಿಸರ್ವ್ಸ್ ಆ್ಯಂಡ್ ಪ್ರೊವಿಷನ್ಸು, transfer to general reserve, dividend paid or proposed dividend, losses of subsidiary company and depreciation. ಇದಿಷ್ಟು ಆ್ಯಡ್ ಮಾಡಬೇಕು. ಆಮೇಲೆ ಸ್ಟ್ಯಾಚ್ಯುಟರಿ ಡಿಡಕ್ಷನ್ಸ್ ಮಾಡಬೇಕು. ಸೊ ಅದರಲ್ಲಿ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ಸ್, ಎಕ್ಸಮ್ಟೆಡ್ ಇನ್ಕಮ್ಸ್, ಡಿಪ್ರಿಸಿಯೇಷನ್, ಸೊ ಆಮೇಲೆ ಬ್ರಾಡ್ ಫಾರ್ವರ್ಡ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೆಸ್. ನೆಕ್ಸ್ಟ್ ಪ್ರಾಫಿಟ್ಸ್ ಎಲಿಜಿಬಲ್ ಅಂಡರ್ ಸೆಕ್ಷನ್ 80 HHC, HHE, HHF. ಓಕೆ, ಸೊ ಈ ಫಾರ್ಮ್ಯಾಟ್ ಇದನ್ನು ಡಿಡಕ್ಟ್ ಮಾಡಿದಾಗ ನಮಗೆ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಅಂತ ಬರುತ್ತೆ. ಸೊ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಬಂದ ಮೇಲೆ ನಾವು ಬುಕ್ ಪ್ರಾಫಿಟ್ ಮೇಲೆ ಅಟ್ ದ ರೇಟ್ ಆಫ್ 18.5% ಫೈಂಡ್ ಔಟ್ ಮಾಡಿದಾಗ ಅದನ್ನು ನಾವು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ, ಅಥವಾ ಅದನ್ನೇ ಮ್ಯಾಟ್ ಅಂತ ಕರಿಬೋದು ಸಿಂಪಲ್ ಆಗಿ ಶಾರ್ಟ್ ಫಾರ್ಮಲ್ಲಿ. ಆಮೇಲೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್
ಫೈಂಡ್ ಔಟ್ ಮಾಡಿರ್ತೀವಿ. ಸೊ ಅದ್ರ ಮೇಲೆ ಅಟ್ ದ ರೇಟ್ ಆಫ್ 25% ಮಾಡಿ, ಇವೆರಡರಲ್ಲೂ ವಿಚ್ ಎವರ್ ವಿಲ್ ಬಿ ದ ಹೈಯರ್ ವ್ಯಾಲ್ಯೂ, ಅವೆರಡರಲ್ಲೂ ವಿಚ್ ಎವರ್ ಈಸ್ ಹೈಯರ್, ಅದು ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ ಕಂಪನಿದು. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, so hope everybody has understood. Now we shall start with the discussion on problems, but before that we'll also see which are the deductions available for a company, okay, under section 80G to 80U. Okay, now let's continue our discussion on deductions from gross total income. So a company is eligible for many deduction under section 80G to 80U. But as per the Bangalore University syllabus, the deductions which have to be discussed is section 80G, section 80GGB, section 80IA and section 80IB. That's it. So here I am going to discuss or focus only on these 4 sections of deductions. Okay, so the first section is 80G. Okay, ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ ಇರೋದು 80G, 80GGB, 80IA ಮತ್ತು 80IB. ಓಕೆ, ಸೊ ಇಲ್ಲಿ ನಾನು ಅದು ಮಾತ್ರ ಫೋಕಸ್ ಮಾಡ್ತೀನಿ. ಓಕೆ, ಅದರ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರೋದು, ಸೊ ಅಷ್ಟು ಸಾಕಾಗುತ್ತೆ. ಈಗ ಫಸ್ಟು ನಾವು 80G ನೋಡಿದಾಗ, ಸೊ 80Gಯಲ್ಲಿ ಏನು ಅಂತಂದರೆ, ಸೊ ಯಾವುದೇ ಒಂದು ಕಂಪನಿ ಯಾವುದಾದ್ರೂ ಡೊನೇಷನ್ಸು, ಕೆಲವು ಫಂಡ್ಸ್ಗೆ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಏನಾದರೂ ಡೊನೇಷನ್ಸ್ ಮಾಡಿತ್ತು ಅಂದರೆ ಆವಾಗ ಅದು ಎಲಿಜಿಬಲ್ ಆಗುತ್ತೆ ಆ ಡೊನೇಷನ್ಗೆ, ಡಿಡಕ್ಷನ್ನಿಗೆ. ಸೊ ಇಲ್ಲಿ ಕಂಡೀಷನ್ ಏನಾಗಿರಬೇಕು, ಇದು ಎಲ್ಲ ಅಸಸ್ಸಿಗೂ ಇದು ಎಲಿಜಿಬಿಲಿಟಿ ಇದೆ. ಹಾಗೆ ಇದು ಏನಕ್ಕೆ ಅಂದರೆ, ಈ ಡಿಡಕ್ಷನ್ ಏನಕ್ಕೆ ಅವೈಲಬಲ್ ಇದೆ ಅಂತಂದರೆ, ಡೊನೇಷನ್ ಮೇಡ್ ಟು ಅಪ್ರೂವ್ಡ್ ಫಂಡ್ಸ್ ಆ್ಯಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಅಪ್ರೂವ್ಡ್ ಫಂಡ್ಸ್ ಅಂದರೆ ಈ ಫಂಡ್ಸು ಮತ್ತು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು IT ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಆಗಿರಲೇಬೇಕು. ಓಕೆ, ಕೆಲವು ಡಿಡಕ್ಷನ್ಸ್ ಕೆಲವು ಡೊನೇಷನ್ಸ್ ಮಾಡಿದ್ರೂ ಅದು ಡಿಡಕ್ಷನ್ಗೆ ಕ್ವಾಲಿಫೈ ಆಗಲ್ಲ. ಯಾವ ಕೇಸಲ್ಲಿ ಅಂತಂದರೆ, ಫಸ್ಟು ಡೊನೇಷನ್ ಏನಾದರೂ ಒಬ್ಬ ವ್ಯಕ್ತಿಗೆ ಮಾಡಿದರೆ ಅದು ಆಗೋದಿಲ್ಲ. ಡೊನೇಷನ್ನು ಕೈಂಡಲ್ಲಿ ಆಗಿದ್ದರೆ, ಕೈಂಡ್ ಅಂದರೆ ಅದರ್ ದ್ಯಾನ್ ಕ್ಯಾಶ್ ಆರ್ ಎನಿ ಅಮೌಂಟ್. ಸೊ ಇಫ್ ದ ಡೊನೇಷನ್ ಈಸ್ ಇನ್ ಕೈಂಡ್ ಆಲ್ಸೋ, ದಟ್ ವಿಲ್ ನಾಟ್ ಬಿ ಕ್ವಾಲಿಫೈಡ್ ಫಾರ್ ಎನಿ ಡಿಡಕ್ಷನ್. ಆ್ಯಂಡ್ ಯಾವುದೇ ಒಂದು ಡೊನೇಷನ್ನು 10,000ಕ್ಕಿಂತ ಹೆಚ್ಚಿನ ಅಮೌಂಟ್ ಆಗಿ ಅದು ಕ್ಯಾಶಲ್ಲಿ ಏನಾದರೂ ಆಗಿದ್ದರೆ, ಡೊನೇಷನ್ ಮಾಡಿದರೆ, ಸೊ ಅದೂ ಕ್ವಾಲಿಫೈ ಆಗಲ್ಲ. ಹಾಗೆಯೇ ಡೊನೇಷನ್ನು ಯಾವುದೇ ಒಂದು ಸಂಸ್ಥೆ, ಫಂಡು ಅಥವಾ ಆರ್ಗನೈಸೇಷನ್ನು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸಿಂದ ಇದು ಅಪ್ರೂವ್ ಆಗಿಲ್ಲ ಅಥವಾ ರೆಕಗ್ನೈಸ್ ಆಗಿಲ್ಲ ಅಂತಂದ್ರೂ ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಏನಾದರೂ ಡೊನೇಷನ್ ಮಾಡಿದರೆ ಆವಾಗ್ಲೂ ಅದು ಕ್ವಾಲಿಫೈ ಆಗಲ್ಲ ಡಿಡಕ್ಷನ್ಗೆ. ಹಾಗೆ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿಗೆ ಏನಾದರೂ ಡೊನೇಷನ್ ಮಾಡಿದರೆ ಆವಾಗಲೂ ಅದು ಆಗೋದಿಲ್ಲ. ಹಾಗೆ ಡೊನೇಷನ್ ಮೇಡ್ ಫಾರ್ ದ ಬೆನಿಫಿಟ್ ಆಫ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ರಿಲಿಜನ್, ಯಾವುದೇ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಅಂತ ಏನಾದರೂ ಡೊನೇಷನ್ ಮಾಡಿದರೆ ಸೊ ಅದನ್ನು ಕ್ವಾಲಿಫೈ ಆಗಲ್ಲ. ಸೊ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ರೇಟ್ ಆಫ್ ಡಿಡಕ್ಷನ್ನಿಗೆ ಒಂದು ಟೇಬಲ್ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಒಂದು ಡೊನೇಷನ್ ಅಥವಾ ಫಂಡ್ಗಳನ್ನ 3 ಗ್ರೂಪಾಗಿ ಡಿವೈಡ್ ಮಾಡಿದ್ದಾರೆ. ಗ್ರೂಪ್ 1, ಗ್ರೂಪ್ 2 ಆ್ಯಂಡ್ ಗ್ರೂಪ್ 3 ಮಾಡಿದ್ದಾರೆ. ಓಕೆ, ಇಲ್ಲಿ ಗ್ರೂಪ್ 3 ಅಂತ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಗ್ರೂಪ್ 1ನಲ್ಲಿ ಬಂದು 4 ಫಂಡ್ಸ್ ಇದೆ. ಯಾವುದು, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ 4 ಇದೆ. ಸೊ ಇಂಪಾರ್ಟೆಂಟ್, ನಾನು ಯಾಕೆ ಇದನ್ನು ರಿಪೀಟ್ ಮಾಡ್ತಿದ್ದೀನಿ ಅಂದರೆ, ಈ 4ದ್ರ ಮೇಲೆ ಓನ್ಲಿ 50% ಡಿಡಕ್ಷನ್ ಈಸ್ ಅಲವಬಲ್. ಓಕೆ, ಆ್ಯಂಡ್ ಗ್ರೂಪ್ 2 ಅಲ್ಲಿ ಬಂದುಬಿಟ್ಟು ಟೋಟಲ್ಲಾಗಿ 18 ಫಂಡ್ಸ್ ಇದೆ. ಓಕೆ, ಸೊ ಅದಾದಮೇಲೆ ಕಮಿಂಗ್ ಟು ಗ್ರೂಪ್ 3 ಅಲ್ಲಿ ಯು ಕ್ಯಾನ್ ಸಿ 6 ಫಂಡ್ಸ್ ಇದೆ. ಓಕೆ, 6 ಡೊನೇಷನ್ಸ್ ಅವ್ರ ಇನ್ಸ್ಟಿಟ್ಯೂಷನ್ಸ್ ಇದೆ. ಈ 6 ಮೇಲೇನು 50% ಎಕ್ಸೆಪ್ಟ್ ಎನಿ ಅಥಾರಿಟಿ ಎಂಗೇಜ್ಡ್ ಇನ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೇಲೆ 100%. ಓಕೆ, ಸೊ ಜ್ಞಾಪಕ ಇಟ್ಕೊಳೋದು ಹೇಗೆ ಅನ್ನೋದು ಈಸಿಯಾಗಿ ನಾ ಹೇಳೋ ಪ್ರಕಾರ ಏನು ಅಂದರೆ, ಫಸ್ಟ್ ಯು ಟ್ರೈ ಟು ರಿಮೆಂಬರ್ ಗ್ರೂಪ್ 1, ವೆರಿ ಈಸಿ, 4. ಓಕೆ,
ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್. ಸೊ ಇದೆಲ್ಲದ್ರ ಮೇಲೆ ಜಸ್ಟ್ 50%. ಕಮ್ ಟು ಗ್ರೂಪ್ 3ಅಲ್ಲಿ 6 ಇದೆ. ಲಾಸ್ಟ್ ಒನ್ ಬಿಟ್ಬಿಟ್ಟು ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಿಟ್ಟು ಇನ್ನೆಲ್ಲದಕ್ಕೂ ಎಷ್ಟಿದೆ 50%. ಸೊ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್. ಓಕೆ. ಅಥಾರಿಟಿ ಎಂಗೇಜ್ ಇನ್ ಟೌನ್ ಪ್ಲಾನಿಂಗ್ ಆರ್ ಪ್ರೊವೈಡಿಂಗ್ ಹೌಸಿಂಗ್ ಅಕಾಮಡೇಷನ್. Authority engaged in promoting the interest of minority community. Notified temple, mosque, gurudwara, church. Approved educational institution not of national eminence. ಓಕೆ. ಸೊ ಇದಿಷ್ಟರ ಮೇಲೆ 5ರ ಮೇಲೇನೂ ಅಗೇನ್ 50% ಇದೆ. ಸೊ ರಿಮೈನಿಂಗ್ ಎಲ್ಲ 100% ಅಂತ ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಡ್ಬೋದು. ಓಕೆ. ಸೊ ದಿಸ್ ಐ ಫೀಲ್ ಇದು ಒಂದು ಈಸಿ ಮೆಥಡ್ ಆಗಿ ನಾವು ಮೆಮೊರೈಸ್ ಮಾಡೋಕ್ಕೆ ಅಥವಾ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಒಂದು ಈಸಿ ಮೆಥಡ್. ಸೊ ಫಸ್ಟು ಗ್ರೂಪ್ 1ಅಲ್ಲಿ 4 ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್. ಆಮೇಲೆ ಗ್ರೂಪ್ 3ಅಲ್ಲಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಟೌನ್ ಪ್ಲಾನಿಂಗ್, ಪ್ರಮೋಟಿಂಗ್ ಇಂಟ್ರೆಸ್ಟ್ ಆಫ್ ಮೈನಾರಿಟಿ ಕಮ್ಯುನಿಟಿ, ನೋಟಿಫೈಡ್ ಟೆಂಪಲ್, ಚರ್ಚ್, ಗುರುದ್ವಾರ, ಮಾಸ್ಕ್, ಅಪ್ರೂವ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇದಿಷ್ಟರ ಮೇಲೆ ಸೊ 5+4 ಅಂದರೆ ಗ್ರೂಪ್ 1ಅಲ್ಲಿ 4, ಗ್ರೂಪ್ 3ಅಲ್ಲಿ 5. ಇದಿಷ್ಟರ ಮೇಲೆ 50%. ಇನ್ನು ಮಿಕ್ಕಿದ್ದೆಲ್ಲ 100% ಎಲಿಜಿಬಿಲಿಟಿ. ಓಕೆ. 100% ಅಷ್ಟು ಡಿಡಕ್ಷನ್ನು ಅವರಿಗೆ ಕೊಡ್ಬೋದು ಅಂತ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ರಿಮೆಂಬರಿಂಗ್ ದ ಹೋಲ್ ಟೇಬಲ್. ಓಕೆ. ಸೊ ದಿಸ್ ಇಸ್ ಅಬೌಟ್ 80G. ಓಕೆ. Okay. The next deduction which is eligible for a company is deduction under section 80GGB. So here this applies if the company is making any contribution to political parties or electoral trust. So then this is also eligible for deduction. Okay. And the deduction is not available if it is made to a local authority, contributed by, and if the contribution is by cash, or if it is through advertising expenditure in a sovereign or a brochure owned by a political party. So if this has been done, then no deduction will be eligible. Otherwise 100% deduction will be available for the company. Okay. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಸೆಕ್ಷನ್ 80GGB ಅಂತ. ಸೊ ಇಲ್ಲಿ ಒಂದು ಕಂಪನಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಎಲೆಕ್ಟ್ರಲ್ ಟ್ರಸ್ಟಿಗೆ ಅದೇ ರೀತಿಯಾದ ಒಂದು ಕೊಡುಗೆಯನ್ನು ಕೊಟ್ಟರೆ ಸೊ ಅದು ಡಿಡಕ್ಷನ್ಗೆ ಎಲಿಜಿಬಲ್ ಆಗುತ್ತೆ. ಆದರೆ ಈ ಕೆಲವು ಕಂಡೀಷನ್ಸಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಡಿಡಕ್ಷನ್ನು ಅದಕ್ಕೆ ಸಿಗೋದಿಲ್ಲ. ಯಾವುದು ಅಂತಂದರೆ ಅದು ಏನಾದರೂ ಒಂದು ಕೊಡುಗೆ ಲೋಕಲ್ ಅಥಾರಿಟಿ ಅಂದರೆ ಈ ಮುನ್ಸಿಪಲ್ ಅಥಾರಿಟಿ ಆ ಥರದಕ್ಕೆ ಏನಾದರೂ ಮಾಡಿದರೆ ಅದಾಗೋದಿಲ್ಲ. ಅಥವಾ ಏನಾದರೂ ಕೊಡುಗೆ ಕ್ಯಾಶಲ್ಲಿ ಮಾಡಿದರೂ ಆಗಲ್ಲ. ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿದು ಸಾವರಿನ್ ಅಂದರೆ ಅವ್ರದ್ದು ಒಂದು ಮ್ಯಾಗ್ಝಿನ್ ಅಥವಾ ಬ್ರೋಚರ್ ಏನಾದರೂ ಮಾಡಿರ್ತಾರೆ. ಸೊ ಅದರಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಏನಾದರೂ ಮಾಡಿದರೂ ಅದು ಸಹ ಡಿಡಕ್ಷನ್ಗೆ ಎಲಿಜಿಬಲ್ ಆಗಲ್ಲ. ಇಲ್ಲ ಅಂದರೆ 100% ಡಿಡಕ್ಷನ್ನು ಎಲಿಜಿಬಿಲಿಟಿ ಇರುತ್ತೆ. ಓಕೆ. ಇದು ಸೆಕ್ಷನ್ 80GGB. ಓಕೆ. ದ ನೆಕ್ಸ್ಟ್ ಸೆಕ್ಷನ್ ಈಸ್ ಸೆಕ್ಷನ್ 80IA. So this is applicable to an undertaking providing infrastructure facility. So the provisions include the undertaking has to provide infrastructure facility, and this has to be owned by an Indian company, and there has to be an agreement with the central government. The start operation should be on or after 1st April 1995. Deduction should be claimed in return of income, and the return of income to be filed before due date. Okay. So amount of deduction eligible is 100% of profit is deductible for 10 years out of 15 years. Okay. So this is the next provision. Andre next deduction yadu andre section 80IA. ಸೊ ಇದು ಏನಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದ್ರೆ ಸೊ ಅದಕ್ಕೆ 100% ಪ್ರಾಫಿಟ್ ಡಿಡಕ್ಷನ್ನು ಎಲಿಜಿಬಲ್ ಆಗುತ್ತೆ. 15 ವರ್ಷದಲ್ಲಿ 10 ವರ್ಷ ಅದು 100% ಪ್ರಾಫಿಟ್ ಡಿಡಕ್ಷನ್ಗೆ ಕ್ಲೇಮ್ ಮಾಡ್ಬೋದು.
ಇಲ್ಲಿ ಕಂಡೀಷನ್ಸ್ ಏನು ಅಂದರೆ ಆ ಒಂದು ಅಂಡರ್ಟೇಕಿಂಗು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು. ಹಾಗೆಯೇ ಆ ಒಂದು ಅಂಡರ್ಟೇಕಿಂಗು ಇಂಡಿಯನ್ ಕಂಪನಿ ಅದನ್ನು ಓನ್ ಮಾಡಿರಬೇಕು. ಆಮೇಲೆ ಇದ್ರ ಬಗ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಅವ್ರಿಗೆ ಒಂದು ಅಗ್ರಿಮೆಂಟ್ ಆಗಿರಬೇಕು. ಆಮೇಲೆ ಆಪರೇಷನ್ ಅಂದರೆ ಆ ಕಾರ್ಯ ಏಪ್ರಿಲ್ 1, 1995 ಇಂದ ಅಥವಾ ಅದಾದಮೇಲೆ ಸ್ಟಾರ್ಟ್ ಆಗಿರಬೇಕು. ಸೊ ಇಷ್ಟು. ಆಮೇಲೆ ರಿಟರ್ನ್ ಆಫ್ ಇನ್ಕಮ್ ಫೈಲ್ ಮಾಡಿರಬೇಕು. ಅದು ರಿಟರ್ನ್ ಆಫ್ ಇನ್ಕಮ್ಮು ಡ್ಯೂ ಡೇಟ್ ಒಳಗೇ ಫೈಲ್ ಮಾಡಿರಬೇಕು. ಸೊ ಇಷ್ಟು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಈ ಒಂದು ಸೆಕ್ಷನ್ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ಇದು ಸೆಕ್ಷನ್ 80IE ಅಷ್ಟೇ. ಸೊ ದಿಸ್ ಇಸ್ an undertaking providing infrastructure facility. So 80G ಬಂದುಬಿಟ್ಟು ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, 80GGB ಬಂದು ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಪಾರ್ಟೀಸ್, 80IA ಬಂದು ಅಂಡರ್ಟೇಕಿಂಗ್ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಓಕೆ. And now this is the next deduction available for a company, that is deduction under section 80IB. So as per this deduction, this section, so the deduction is available for the profit and gain from certain industrial undertakings other than infrastructure development. Okay, so it is available to the following industrial undertakings. So the first case is if the for the company which is undertaking a business of an industrial undertaking. So and also for the companies which are involved in industrial research, and the companies which are involved in production of mineral oil, and the companies which are engaged in developing and building housing projects, and business of processing, preservation and packaging of fruits, vegetables, or integrated handling, storage and transportation of food grain units, and operating and maintaining a hospital in a rural area, and also hospital located in certain areas. Okay, so in all these following cases the deduction is available for the company under section 80IB. Okay, so here the first case, business of an industrial undertaking. So what's the meaning of business for this purpose includes, so it should be a new undertaking. It should not be formed by transfer of old plant and machinery. It should produce articles other than priority sectors. Production to be started within a stipulated time. So it should employ 10 employees. If it is going for like a purely machine related or automated manufacturing unit, or 20 workers in case if it is not a machine oriented company. So deduction to be claimed before due date of filing returns. So these are the conditions to be fulfilled by that business of an industrial undertaking in order to claim deduction under section 80IB. Okay, so ಇಲ್ಲಿ section 80IB ಬಂದು ಕಂಪನೀಸು ಅದರ್ ದನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲದೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಆ ಥರ ಕಂಪನೀಸ್ಗೂ ಡಿಡಕ್ಷನ್ನು ಸಿಗುತ್ತೆ. ಸೊ ಡಿಡಕ್ಷನ್ ಯಾವ ಕಂಡೀಷನ್ಸು ಅಥವಾ ಯಾವ ಆ್ಯಕ್ಟಿವಿಟೀಸಲ್ಲಿ ಅದು ಇನ್ವಾಲ್ವ್ ಆಗಿರಬೇಕು ಅಂತಂದರೆ, ಸೊ ಇಂಡಸ್ಟ್ರಿಯಲ್ ರಿಸರ್ಚ್ ಆಗಿರ್ಬೋದು, ಪ್ರೊಡಕ್ಷನ್ ಆಫ್ ಮಿನರಲ್ ಆಯಿಲ್ ಆಗಿರ್ಬೋದು, ಡೆವಲಪಿಂಗ್ ಬಿಲ್ಡಿಂಗ್ ಅಥವಾ ಹೌಸಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಪ್ರೊಸೆಸಿಂಗ್, ಪ್ರಿಸರ್ವೇಷನ್, ಪ್ಯಾಕೇಜಿಂಗ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಆಪ್ರೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಎ ಹಾಸ್ಪಿಟಲ್ ಇನ್ ರೂರಲ್ ಏರಿಯಾಸ್ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ಲೊಕೇಟೆಡ್ ಇನ್ ಸರ್ಟನ್ ಏರಿಯಾಸ್. ಸೊ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ, ಸೊ ಆ ಥರ ಒಂದು ಕಂಪನಿ 80IB ಅಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ few sections for which a company can claim deductions, okay, under section 80. Okay, so ಈ 4 ಸೆಕ್ಷನ್ಸು 80G ಸೆಕ್ಷನ್ 80 ಬರುತ್ತೆ. ಸೊ ಆಸ್ ಪರ್ ನಿಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ ಈ 4 ಡಿಡಕ್ಷನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಥಿಯರಿ ರಿಲೇಟೆಡ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡೋಣ. ಓಕೆ.